ಸರ್ ಇತ್ತೀಚೆಗೆ ಯಾಕೋ ನಾನು ಸರ್ವಿಸಲ್ಲಿ 20 ವರ್ಷ ಆಯಿತು ಸರ್. ಈ 7-8 ವರ್ಷಗಳಿಂದ ಈ ಸ್ಕೂಲಿಗೆ ಬರ್ತಾವಲ್ಲ ಮಕ್ಕಳು, ಅವರಲ್ಲಿ ಚೆಸ್ಟ್ ಪೇನ್ ಅಂತೆ, ಅಸಿಡಿಟಿನಂತೆ, ಗ್ಯಾಸ್ಟ್ರೈಟಿಸ್ ಅಂತೆ, ಮತ್ತು ಮೋರವ್ರು ಈಗ ಏನಾಗ್ತಾಯಿದೆ ಹಾರ್ಟ್ ಅಟ್ಯಾಕ್ಗಳಾಗ್ತಾಯಿದೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ. ಮತ್ತು 3ನೇ ಕ್ಲಾಸ್ 4ನೇ ಕ್ಲಾಸ್ಗೆಲ್ಲೂ ಹೆಣ್ಮಕ್ಳು ಮೆಚೂರ್ ಆಗುತ್ತಿದ್ದಾರೆ. ಇದಕ್ಕೆಲ್ಲ ಏನು ಸರ್ ರೀಸನ್ ಹಿಂಗಾಗ್ತಾಯಿದೆ? ನಮ್ಮ ಸರ್ಜನ್ ಆರ್ಮಿಯಿಂದ ಬಂದಿದ್ದಾರೆ, ಡಾಕ್ಟ್ರು ರಮಣ ಸರ್ಜನ್ನು. ಸರ್ ಹೇಳಿ ಸರ್. ಇದಕ್ಕೆ ಕಾರಣ ಏನಂದರೆ, ಈ ನಡುವೆ ಮಕ್ಕಳುಗಳಲ್ಲಿ ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿಗಳು ಇರಲ್ಲ. ಮಕ್ಕಳು ಬರೀ ಮೊಬೈಲು, ಟಿ ವಿ, ಲ್ಯಾಪ್ಟಾಪ್ ಅಂತ ಮನೇಲಿ ಕೂತಿರ್ತಾರೆ. ಪ್ಲಸ್ ಅವರು ಈ ನಡುವೆ ಫುಡ್ ಹ್ಯಾಬಿಟ್ಸ್ ಎಲ್ಲ ಮುಂಚೆ ಥರ ನ್ಯಾಚುರಲ್ ಆಗಿಲ್ಲ, ಎಲ್ಲ ಜಂಕ್ ಫುಡ್ ತಿಂತಾ ಇದ್ದಾರೆ. ಜಂಕ್ ಫುಡ್ ಅಂದರೆ ಜಾಸ್ತಿ ಶುಗರು, ಉಪ್ಪು, ಎಣ್ಣೆ ಪದಾರ್ಥಗಳು, ಎಸ್ಪೆಷಲಿ ಪಾಮ್ ಆಯಿಲ್. ಎಲ್ಲ ವಸ್ತುಗಳಲ್ಲಿ ಇವಾಗ ಪಾಮ್ ಆಯಿಲ್ ಸೇರಿಸಿರ್ತಾರೆ. ಅದು ತುಂಬಾ ಕೆಟ್ಟದ್ದು ಮಕ್ಕಳಿಗೆ. ಅದರಿಂದನೇ ಮಕ್ಕಳಲ್ಲೇ ಚಿಕ್ಕ ವಯಸ್ಸಲ್ಲೇ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಮಕ್ಕಳು ಅವಾಯ್ಡ್ ಮಾಡಿ, ಪ್ಲಸ್ ಅವರು ಫಿಸಿಕಲ್ ಆ್ಯಕ್ಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡಬೇಕು. ಆಚೆ ಆಟ ಆಡೋದು, ಓಡಾಡೋದು, ಎಕ್ಸಸೈಸ್ ಮಾಡೋದು, ಇವೆಲ್ಲ ಇದ್ದರೆ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಸರ್ ಈಗ ಕಾಯಿಲೆಗಳಲ್ಲಿ ಕಮ್ಯುನಿಕೇಬಲ್ ಡಿಸೀಸ್ ಅಂತಿದೆ. ಯಾವುದು ಟೈಫಾಯ್ಡು, ಕೋವಿಡ್ಡು, ಡೆಂಗು, ಮಲೇರಿಯಾ ಇವೆಲ್ಲ ಒಂದು ಬರುತ್ತೆ, 15 ದಿವಸ ವಾಸಿ ಆಗಿಬಿಡುತ್ತೆ. ಇದು ಒಬ್ಬರಿಂದ ಒಬ್ರಿಗೆ ಹರಡ್ತದೆ. ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದೆಯಲ್ಲ ಸರ್, ಒಬೆಸಿಟಿ, ಕ್ಯಾನ್ಸರು, ಆಮೇಲೆ ಡಯಾಬಿಟಿಸು, ಹೈಪಟಿಸ್ ಒಬ್ಬರಿಂದ ಒಬ್ರಿಗೆ ಬರಲ್ಲ. ಅವನಲ್ಲೇ ಶುರುವಾಗುತ್ತೆ. ಈಗ 30 ವರ್ಷಕ್ಕೆ ಶುಗರ್ ಬಂದಿದೆ ಅಂದರೆ 30 ವರ್ಷದಲ್ಲಿ ಬಂದಿರಲ್ಲ, 20ನೇ ವರ್ಷದಿಂದ ಸ್ಟಾರ್ಟ್ ಆಗಿರುತ್ತೆ. ಅದು ನಮ್ಗೆ ಗೊತ್ತಿರಲ್ಲ. ದಿನ ಸ್ವಲ್ಪನೇ ಈ ಫ್ಯಾಟಿ ಫುಡ್ಸು, ಆಯಿಲ್ ಫುಡ್ಸು, ಈ ಅನ್ಹೆಲ್ತಿ ಫುಡ್ಸು, ಲೈಫ್ ಸ್ಟೈಲ್ ಸರಿ ಇಲ್ಲದೆ ಬೆಳ್ಕೊಂಡು ಬಂದಿರ್ತಾರೆ. ನನಗೆ 30 ವರ್ಷ ಶುಗರ್ ಬಂತೆ ಅಂದರೆ ಸುಳ್ಳು. ಅದು 15 ವರ್ಷದಿಂದ ಶುರುವಾಗಿರುತ್ತೆ. ಅದಕ್ಕೆ ಮಕ್ಕಳಿಗೆ LK UKG ಇಂದ PG ವರೆಗೂ ಫಿಸಿಕಲ್ ಎಕ್ಸರ್ಸೈಸ್ ಆಗಬೇಕು. ಅಲ್ಲಿದೆ ನೋಡಿ ಸರ್ PT ಟೀಚರ್ ನಿಮ್ದೇನೋ ಬೇಡಪ್ಪ PT ಸರ್. ನಾವು ಓದಿರೋದು ಅದ್ರ ಬಗ್ಗೆನೇ ಸರ್, ಆದರೆ ನಮಗೆ ಅದ್ರ ಬಗ್ಗೆ ಕೆಲಸನೇ ಸಿಗಲಿಲ್ಲ ಸರ್. ಅದು ನಾವು ಮಾಡ್ತಾ ಇರೋದೇ ಬೇರೆ ಕೆಲಸ. ಮೊದಲು ನಾವು ಓದ್ತಾ ಇರೋವಾಗ ಒನ್ ಅವರ್ ಒಂದು ಕ್ಲಾಸ್ಗೆ ಒಂದು ಪೀರಿಯಡ್ ಡೈಲಿ ಕಂಪಲ್ಸರಿ ಇರ್ತಾ ಇತ್ತು, ಮಾಸ್ಟರ್ ಡ್ರಿಲ್ ಇರ್ತಾ ಇತ್ತು. ಆದರೆ ಈಗ ಅದ್ರ ಬಗ್ಗೆ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಅದ್ರ ಪ್ರಾಮುಖ್ಯತೆನೇ ಇಲ್ಲ. ಅಂದರೆ ನಮ್ಮ ಕೆಲಸನ ತಗೊಂತ ಇಲ್ಲ ಟೀಚರ್ಗಳು. ಜಾಸ್ತಿ ಜನ ಸ್ಕೂಲ್ಗಳಲ್ಲಿ PE ಟೀಚರ್ಗಳೇ ಇಲ್ಲ ಸರ್. 20 ವರ್ಷ ಆಗಿದೆ ಸರ್ ಮೇನ್ ಒಂದು ಹೇಳ್ತೀನಿ, ಇದಕ್ಕೆಲ್ಲ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಸರ್. ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ 5ನೇ ತರಗತಿ, 6ನೇ ತರಗತಿ, 8ನೇ ತರಗತಿ, SLC ತನಕ ಫಸ್ಟ್ ಒಂದು ಇಷ್ಟು ತೂಕ ಬ್ಯಾಗ್ ಹೊತ್ಕೊಂಡು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವು. ಎಷ್ಟು ಫಿಸಿಕಲ್ ಆಕ್ಟಿವಿಟಿ, 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ತಾ ಇದ್ವು. ಫರ್ದರ್ ಸೈಕಲ್ ತುಳಿತಾ ಇದ್ವು. ಈಗ ಯಾರು ಸರ್ ಮಕ್ಕಳಿಗೆ ಬೆಳಗ್ಗೆ ಬಸ್ಸಲ್ಲಿ ಕೂರಿಸಿದ್ರೆ ಸಾಯಂಕಾಲ ಹೇಳ್ತಾರೆ ಗೊತ್ತಾ ಸರ್? ಈ ಕೋಳಿ ಫಾರ್ಮ್ಗಳಲ್ಲಿ ಇವತ್ತು ಕೋಳಿ ಮರಿನ್ ತರ್ತಾರೆ ಸರ್, ಅದಕ್ಕೆ ಇಂಜೆಕ್ಷನ್, ಅಳು ಮೂಳು